ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಸದಾ ಒಂದಲ್ಲ ಒಂದು ವಿಚಾರಕ್ಕೆ ಟ್ರೋಲ್ ಆಗ್ತಾನೆ ಇರ್ತಾರೆ. ಇನ್ನು ಇವರ ಟ್ರೋಲ್ಗಳು ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇರುತ್ತೆ. ಇನ್ನು ಇವರು ಇಷ್ಟೊಂದು ಟ್ರೋಲ್ ಆಗೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಇವರು ಕನ್ನಡ ಇಂಡಸ್ಟ್ರಿಯಿಂದಲೇ ತಮ್ಮ ಸಿನಿ ಜರ್ನಿಯನ್ನ ಆರಂಭಿಸಿ ಈಗ ಕನ್ನಡದ ವಿರುದ್ಧ, ಕರ್ನಾಟಕದ ವಿರುದ್ಧ, ಕನ್ನಡ ಇಂಡಸ್ಟ್ರಿ ವಿರುದ್ಧ ಮಾತಾಡ್ತಾ ಇರ್ತಾರೆ, ಅಗೌರವವಾಗಿ ನಡ್ಕೊಳ್ತಾ ಇರ್ತಾರೆ. ಹೀಗಾಗಿ ಇವರ ಮೇಲೆ ಹೆಚ್ಚಾಗಿ ಟ್ರೋಲ್ಗಳು ಆಗ್ತಾ ಇರುತ್ತೆ. ಇತ್ತೀಚೆಗಷ್ಟೇ ಅವರು ಕೂಡ ಒಂದು ವೇದಿಕೆ ಮೇಲೆ ಐ ಆಮ್ ಫ್ರಮ್ ಹೈದರಾಬಾದ್ ಅನ್ನೋ ಮಾತನ್ನ ಹೇಳ್ತಾರೆ. ಇದು ಕೂಡ ಕನ್ನಡಿಗರ ಕೋಪವನ್ನ ಇನ್ನಷ್ಟು ಹೆಚ್ಚು ಮಾಡಿರುತ್ತೆ. ಈ ಮೊದಲು ಕೂಡ ಅವರು ನನಗೆ ಕನ್ನಡ ಬರೋದಿಲ್ಲ, ಈ ರೀತಿಯಲ್ಲಿ ಒಂದು ಕನ್ನಡ ಇಂಡಸ್ಟ್ರಿಯ ವಿರುದ್ಧವಾಗಿ, ಕನ್ನಡ ಇಂಡಸ್ಟ್ರಿಗೆ ಗೌರವ ಕೊಡದ ರೀತಿಯಲ್ಲಿ ಮಾತಾಡ್ತಾನೆ ಇರ್ತಾರೆ. ಆ ಎಲ್ಲ ವಿಚಾರಗಳು ಕನ್ನಡಿಗರ ಕೋಪವನ್ನ ಇನ್ನಷ್ಟು ಹೆಚ್ಚು ಮಾಡ್ತಾ ಇರುತ್ತೆ. ಹಾಗಾಗಿ ರಶ್ಮಿಕಾ ಮಂದಣ್ಣ ಅವರ ವಿರುದ್ಧ ಅನೇಕ ಟ್ರೋಲ್ಗಳು ಆಗಾಗ ಆಗ್ತಾನೆ ಇರುತ್ತೆ. ಇನ್ನು ಇತ್ತೀಚೆಗಷ್ಟೇ ಸ್ವಲ್ಪ ದಿನಗಳ ಹಿಂದೆ ಕೂಡ ರಶ್ಮಿಕಾ ಮಂದಣ್ಣ ಅವರ ಡೀಪ್ ಫೇಕ್ ವಿಡಿಯೋಗಳನ್ನ ಕೂಡ ಮಾಡಲಾಗಿತ್ತು. ಆಗ ಈ ಒಂದು ವಿಡಿಯೋಗಳು ರಶ್ಮಿಕಾ ಅವರನ್ನ ತುಂಬಾ ಸಿಟ್ಟಾಗುವಂತೆ ಮಾಡಿತ್ತು. ಹಾಗಾಗಿ ಅವರು ಅದರ ವಿರುದ್ಧ ಕೇಸನ್ನ ಕೂಡ ಮಾಡಿದ್ರು. ಆ ವಿಚಾರ ಪ್ರಧಾನಮಂತ್ರಿ ಮೋದಿ ಅವರವರೆಗೂ ಕೂಡ ಹೋಗಿ ಇನ್ಮುಂದೆ ಯಾರು ಡೀಪ್ ಫೇಕ್ ವಿಡಿಯೋಗಳನ್ನ ಮಾಡ್ತಾರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಬೇಕು ಅಂತ ಕೂಡ ಹೇಳ್ತಾರೆ. ಇನ್ನು ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಇಂಡಸ್ಟ್ರಿಯಲ್ಲಿ ಆಗಿತ್ತು. ಇದರ ವಿರುದ್ಧ ನಟಿಮಣಿಯರು ಕೂಡ ತಿರುಗಿ ಬಿದ್ದಿದ್ದರು. ಇಂತಹ ವಿಡಿಯೋಗಳನ್ನ ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋ ರೀತಿಯಲ್ಲಿ ತುಂಬಾ ಜೋರಾಗಿ ಈ ಸುದ್ದಿ ಆಗಿತ್ತು. ಆಲಿಯಾ ಭಟ್ ಅವರ ಬಗ್ಗೆ ಕೂಡ ಈ ರೀತಿ ವಿಡಿಯೋಗಳು ಆಗಿತ್ತು. ರಶ್ಮಿಕಾ ಮಂದಣ್ಣ ಅವರ ಬಗ್ಗೆ ಕೂಡ ಈ ರೀತಿಯಲ್ಲಿ ಹೆಚ್ಚು ಡೀಫೇಕ್ ವಿಡಿಯೋಗಳು ಆಗಿದ್ರಿಂದ ಇದರ ವಿರುದ್ಧ ಆಗ ಧ್ವನಿ ಎತ್ತಿ ರಶ್ಮಿಕಾ ಮಂದಣ್ಣ ಅವರು ಮಾತಾಡಿದ್ರು. ಇನ್ನು ಇದಲ್ಲದೆ ಸಣ್ಣ ಪುಟ್ಟ ಅವ್ರ ಬಗ್ಗೆ ತಮಾಷೆಯ ವಿಡಿಯೋಗಳು, ಟ್ರೋಲ್ಗಳು ಕೂಡ ಸದಾ ಆಗಾಗ ಆಗ್ತಾನೆ ಇರುತ್ತೆ. ಆದ್ರೆ ಈಗ ಮತ್ತೊಂದು ಇದೇ ರೀತಿಯ ವಿಡಿಯೋ ತುಂಬಾನೇ ಟ್ರೋಲ್ ಆಗ್ತಾ ಇದೆ, ತುಂಬಾನೇ ಟ್ರೆಂಡ್ ಆಗ್ತಾ ಇದೆ. ಇನ್ನು ಆ ವಿಡಿಯೋ ಯಾವುದು ಅಂತ ನೋಡೋದಾದ್ರೆ, ಪ್ರಖ್ಯಾತ ಜಾದೂಗಾರರಾದ ಕುದ್ರೋಳಿ ಗಣೇಶ್ ಅವರು ತಮ್ಮ ಒಂದು ಮ್ಯಾಜಿಕ್ ಶೋನಲ್ಲಿ ಈಗ ರಶ್ಮಿಕಾ ಅವರ ಒಂದು ವಿಡಿಯೋ ಮ್ಯಾಜಿಕ್ ಅನ್ನ ಮಾಡಿದ್ದಾರೆ. ಇದು ಕೂಡ ಈಗ ತುಂಬಾನೇ ಟ್ರೋಲ್ ಆಗ್ತಿದೆ. ಇನ್ನು ಆ ಮ್ಯಾಜಿಕ್ ಅಲ್ಲಿ ಏನ್ ಮಾಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ರಶ್ಮಿಕಾ ಮಂದಣ್ಣ ಅವರ ಒಂದು ಫೋಟೋ, ಅವರು ಪುಷ್ಪ ಸಿನಿಮಾದಲ್ಲಿ ನಟಿಸಿದ ಒಂದು ಫೋಟೋ, ಶ್ರೀವಲ್ಲಿ ಆಗಿರೋ ಒಂದು ಕಾಸ್ಟ್ಯೂಮ್ ಇರೋ ಫೋಟೋವನ್ನ ಮೊದಲು ಜನಕ್ಕೆ ತೋರಿಸಿ, ಅದಾದ್ಮೇಲೆ ಅದರಲ್ಲಿ ಮ್ಯಾಜಿಕ್ ಮಾಡಿದ್ಮೇಲೆ ಆ ಫೋಟೋದಲ್ಲಿ ಅವರ ತಲೆ ಕೂದಲು ಹೋಗೋ ರೀತಿಯಲ್ಲಿ, ಬೋಳು ತಲೆಯಲ್ಲಿ ಕಾಣೋ ರೀತಿಯ ಫೋಟೋವನ್ನ ತೋರಿಸಿ ಮ್ಯಾಜಿಕ್ ಅನ್ನ ಮಾಡ್ತಾರೆ. ಇನ್ನು ಈ ಮ್ಯಾಜಿಕ್ಕಿಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬಾ ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ. ಯಾವ ರೀತಿಯಲ್ಲಿ ಅಂದ್ರೆ, ಇದು ಮ್ಯಾಜಿಕ್ ಶೋ ಅಲ್ಲ, ಕಾಮಿಡಿ ಶೋ, ಹಾಗೆ ತುಂಬಾ ಫನ್ ಆಗಿದೆ ಅಂತ ಹೇಳಿ ಆಲ್ಮೋಸ್ಟ್ ಇದರ ಪರವಾಗಿನೇ ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ. ಆದ್ರೆ ಇಲ್ಲಿ ಏನು ವಿಚಾರ ಗಮನಿಸ್ಬೇಕು ಅಂತ ಅಂದ್ರೆ, ಇದು ಅವರು ಮಾಡಿರೋ ಕೆಲಸ ಏನಿದೆ ಅಲ್ಲ, ಅದು ಸರಿ ಇಲ್ಲ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅವರು ಒಬ್ಬ ಜಾದೂಗಾರ ಆಗಿದ್ದಾರೆ, ಒಬ್ಬ ಪ್ರಸಿದ್ಧಿ ಇರೋ ವ್ಯಕ್ತಿಯಾಗಿ ಕಲೆಗಾರರು ಅಂತಾನೆ ಹೇಳ್ಬೋದು. ಇವರು ಮತ್ತೊಬ್ಬ ಕಲೆಗಾರನ ಈ ರೀತಿಯಲ್ಲಿ ಕ್ಯಾರೆಕ್ಟರ್ ತೇಜೋವಧೆ ಮಾಡೋದು ಅಂತಾನೆ ಹೇಳ್ಬೋದು. ಅವರಿಗೆ ಒಂದು ರೀತಿಯಲ್ಲಿ ಅವಮಾನ ಆಗೋ ರೀತಿಯ ವಿಡಿಯೋನೇ ಇದನ್ನ ಹೇಳ್ಬೋದು. ಈ ರೀತಿಯಲ್ಲಿ ಮಾಡಿರೋದು ಸರಿ ಅಲ್ಲ. ಹೌದು, ಅವ್ರ ಮನೇಲಿ ಅವ್ರ ಅಕ್ಕ ಆಗಿರ್ಬೋದು, ತಂಗಿ, ಹೆಂಡತಿ, ಈ ರೀತಿಯಲ್ಲಿ ಹೆಣ್ಮಕ್ಳು ಇದ್ದಾರೆ. ಸೊ ಹೀಗಿತ್ಕೊಂಡು ಮತ್ತೊಬ್ಬ ಹೆಣ್ಮಗಳು, ಅದು ಕೂಡ ಅವರು ನಮ್ಮ ಕನ್ನಡದಿಂದ ಬೆಳೆದಂತಹ ನಟಿ, ಒಬ್ಬ ಪ್ರಸಿದ್ಧ ನಟಿಯ ಫೋಟೋಗೆ ಈ ರೀತಿಯಲ್ಲಿ ಮಾಡಿರೋದು ಸರಿ ಅಲ್ಲ. ಅವರು ಕೂಡ ಒಬ್ಬ ಕಲೆಗಾರ ಆಗಿ, ಕಲಾವಿದರಾಗಿ ಮತ್ತೊಬ್ಬ ಕಲಾವಿದರಿಗೆ ಈ ರೀತಿಯಲ್ಲಿ ಮಾಡಿರೋದು. ರಶ್ಮಿಕಾ ಮಂದಣ್ಣ ಅವರು ಏನೇ ಮಾಡಿದ್ರು ಅವರಿಗೆ ಆದಂಥ ಅವರ ಪ್ರಸಿದ್ಧಿ ಇದೆ, ಅವರಿಗೆ ಆದಂಥ ಒಂದು ಫೇಮ್, ನೇಮ್ ಎಲ್ಲ ಇದೆ. ಇಂತಹ ನಟಿ ಬಗ್ಗೆ ಈ ರೀತಿಯಲ್ಲಿ ವಿಡಿಯೋ ಮಾಡಿರೋದು ತಪ್ಪು ಅಂತಾನೆ ಹೇಳ್ಬೋದು. ಇನ್ನು ಸದ್ಯ ಈ ವಿಡಿಯೋ ಕೂಡ ತುಂಬಾನೇ ಟ್ರೆಂಡಿಂಗ್ ಆಗಿದ್ದು, ಇದು ಕೂಡ ರಶ್ಮಿಕಾ ಅವರ ಕೋಪಕ್ಕೆ ಗುರಿ ಆಗ್ಬೋದು ಅಂತಾನೆ ಹೇಳ್ಬೋದು. ಈ ಮೊದಲು ಕೂಡ ಡೀಪ್ ಫೇಕ್ ವಿಡಿಯೋಗೆ ಅವರು ತುಂಬಾ ಸಿಟ್ಟಾಗಿ ಅದರ ವಿರುದ್ಧ ಕೇಸನ್ನು ಕೂಡ ಫೈಲ್ ಮಾಡಿದ್ರು. ಈ ವಿಡಿಯೋನು ಈಗ ತುಂಬಾ ಟ್ರೆಂಡ್ ಆಗಿ ಈ ವಿಚಾರನೂ ಕೂಡ ರಶ್ಮಿಕಾ ಮಂದಣ್ಣ ಅವರಿಗೆ ತಲುಪಿದ್ದಾದ್ರೆ, ಇದ್ರ ಬಗ್ಗೆ ಕೂಡ ಅವರು ಇದರ ವಿರುದ್ಧವಾಗಿ ಕೂಡ ತಮ್ಮ ಧ್ವನಿ ಎತ್ತಿ ಮಾತಾಡ್ಬೋದು ಅಂತಾನೆ ಅನ್ಸುತ್ತೆ. ಆದ್ರೆ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಂತೂ ಈ ವಿಡಿಯೋ ತುಂಬಾನೇ ಟ್ರೆಂಡಿಂಗ್ ಆಗ್ತಾ ಇದೆ, ಟ್ರೋಲ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.